ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 2024-25ನೇ ಸಾಲಿನಲ್ಲಿ 7ನೇ ತರಗತಿ ಕನ್ನಡ ಪದ್ಯ ಭಾಗದಲ್ಲಿ ಇದು ಭಾಗ ಒಂದು ಸಂಪೂರ್ಣ ಉತ್ತರಗಳು ನೋಡಬಹುದು. ಓಕೆನಾ? ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಇಷ್ಟವಾಯ್ತು. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ. ಯಾಕಂತಂದ್ರೆ ನೀವು ಲೈಕ್ ಕೊಡೋದ್ರ ಮೂಲಕ ಇನ್ನೊಬ್ರಿಗೂ ಇದ್ರೆ ರೀಚ್ ಆಗ್ಲಿಕ್ಕೆ ಸಾಧ್ಯ. ರೈಟ್? ಹಾಗಾದ್ರೆ ಇಂಥ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಪೂರ್ಣ ಉತ್ತರಗಳು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ಕನ್ನಡ ಮೊದಲನೇ ಪದ್ಯ ಉತ್ತರಿ ಹಾಡು. ಈ ಉತ್ತರಿ ಹಾಡನ್ನು ಯಾರು ಬರೆದಿದ್ದಾರೆ ನೋಡಿದರೆ ಕವಿ ಶಿಷ್ಯ ಅಂತಕ್ಕಂಥವ್ರು. ಅವ್ರು ನಾವು ಪಂಚಮಂಗೇಶ್ವರ ರಾವ್ ಅಂತ ಕರಿತೇವೆ. ರೈಟ್? ಹಾಗಾದ್ರೆ ಈ ಪದ್ಯದಲ್ಲಿರ್ತಕ್ಕಂತಹ ಒಂದು ಅಭ್ಯಾಸವನ್ನು ನಾವು ನೋಡ್ತಾ ಇದ್ದೇವೆ. ಓಕೆನಾ? ರೈಟ್. ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣವಾ? ಇಲ್ಲಿ ಮೊದಲು ನೀವು ನೋಟ್ಸ್ ಬರೆಯುವಾಗ ಏನ್ ಮಾಡ್ತೀರಾ ಅದನ್ನ ಮೊದಲಲ್ಲಿ ಪದ್ಯ 1 ಅಂತಕ್ಕಂಥದ್ದು ಉತ್ತರಿ ಹಾಡು ಶೀರ್ಷಿಕೆಯನ್ನ ಪದ ಶೀರ್ಷಿಕೆನ ದಪ್ಪನಕ್ಷರದಲ್ಲಿ ಬರೀರಿ. ಅದಂತರ ಯಾವ ದಿನ ಪದ್ಯ ಬರಿತಾ ಇದ್ರ ಆ ದಿನವನ್ನು ಇಲ್ಲಿ ಮೆನ್ಷನ್ ಮಾಡಿ, ದಿನಾಂಕವನ್ನು ಮೆನ್ಷನ್ ಮಾಡಿ. ಓಕೆ, ರೈಟ್. ಕವಿ ಕೃತಿ ಪರಿಚಯ. ಓಕೆ, ಕವಿ ಹೆಸರು ನೋಡಿ ಶ್ರೀ ಪಂಚಮಂಗೇಶ್ವರ ರಾವ್ ಅಂತಕ್ಕಂಥದ್ದು. ಜನನ ಕ್ರಿಸ್ತಶಕ 1874 ಅಂತಕ್ಕಂಥದ್ದು. ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ. ಓಕೆ, ಕಾವ್ಯನಾಮ ಕವಿ ಶಿಷ್ಯ ಅಂತಕ್ಕಂಥದ್ದು ಇವರು ಕಾವ್ಯನಾಮ. ಕೃತಿಗಳು ಉತ್ತರಿ ಹಾಡು, ನಾಗರ ಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು, ಗುಮ್ಮಟ ದೇವರು ಮೊದಲಾದ ಕೃತಿಗಳು ಇವರು ಬರೆದಿರತಕ್ಕಂಥದ್ದು. ಅಧ್ಯಕ್ಷರು ಯಾವಾಗ ಅಧ್ಯಕ್ಷರಾಗಿದ್ದರು ನೋಡಿ 1934ರಲ್ಲಿ 20ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಇವರು. ಓಕೆನಾ? ಈ ವಿಶೇಷತೆ ಏನಂದ್ರೆ ಮಕ್ಕಳ ಕವಿತೆಗಳ ಕಣ್ಮಣಿ ಎಂದು ಪ್ರಸಿದ್ಧರಾಗಿದ್ರು. ಓಕೆ, ಶೀರ್ಷಿಕೆ ಎಲ್ಲ ಬರೆದು ಫಸ್ಟ್ ನೀವು ಕವಿ ಪರಿಚಯ ಬರೀಬೇಕು. ಅದಾನಂತರ ಏನ್ ಬರೀಬೇಕು ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ, ಅದಾನಂತರ ನೋಡಿ ಇಲ್ಲಿ ಅಭ್ಯಾಸವನ್ನು ಬರೀಬೇಕು. ಇಲ್ಲಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತಿದೆ. 5 ಪ್ರಶ್ನೆ ಉತ್ತರಗಳಲ್ಲಿ ನೋಡ್ತಾ ಹೋಗೋಣ ಮೊದಲು. ಓಕೆ, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಮೊದಲನೇದು, ಕಾವೇರಿಯು ಹೇಗೆ ಹೊಳೆಯುತ್ತಾಳೆ ಅಂತಂದ್ರೆ ಉತ್ತರ ನೋಡಿ, ಕಾವೇರಿಯು ಮುಗಿಲಿನ ಮಿಂಚಿನಂತೆ ಹೊಳೆಯುತ್ತಾಳೆ ಅಂತಕ್ಕಂಥದ್ದು. ಓಕೆ, ಎರಡನೇ ನೋಡಿ, ಸೋಲು ಸಾವರಿಯದವರು ಯಾರು ಅಂದ್ರೆ ಉತ್ತರ ನೋಡಿ, ಕೊಡಗಿನ ಕಡುಗಲಿ ಹಿರಿಯರು ಸೋಲು ಸಾವರಿಯದವರು ಅಂತಕ್ಕಂಥದ್ದು ಉತ್ತರ ಆಗುತ್ತೆ. ಓಕೆ, ಮೂರನೇದು ನೋಡ್ತಾ ಹೋಗೋಣ. ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ಯಂತ ಬೆಳೆದಿದೆ ಅಂದ್ರೆ ಉತ್ತರ ನೋಡಿ, ಕೊಡಗು ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೂ ಪರ್ಯಂತ ಬೆಳೆದಿದೆ ಅಂತಕ್ಕಂಥ ಉತ್ತರ ಆಗಿರುತ್ತೆ. ಓಕೆ, ನಾಲ್ಕನೇ ನೋಡಿ, ಕಾವೇರಿಯ ತವರ್ಮನೆ ಯಾವುದು ಅಂದ್ರೆ ತವರ್ಮನೆ ಯಾವುದು ಅಂತಕ್ಕಂಥದ್ದು. ಓಕೆ, ಉತ್ತರ ಈ ಸುಂದರವಾದ ಕೊಡಗು ಕಾವೇರಿಯ ತಾಯಿಯ ತವರೂರು ಅಂತಕ್ಕಂಥದ್ದು. ಓಕೆ, ನಂತರ 5ನೇ ನೋಡಿ, ಯಾವ ಹೊಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಬೇಕು ಅಂದ್ರೆ ಉತ್ತರ ನೋಡಿ, ಚಿಮ್ಮಿ ಪಾತರ ಕೋಲ ಹೊಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಬೇಕು ಅಂತಕ್ಕಂಥ ಉತ್ತರ ಆಗಿರುತ್ತೆ. ಓಕೆನಾ ಮಕ್ಕಳೇ? ಇಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಅಂತ ಕೊಟ್ಟಿದೆ. ಇದನ್ನ ಪೂರ್ಣಗೊಳಿಸಬೇಕು. ಇಲ್ಲಿ ನೋಡಿ, ಇದು ಎಲ್ಲಿ ಭೂರಮೆ, ಇಲ್ಲಿ ನೋಡಿದ್ರೆ ನಾವು ಟೆಕ್ಸ್ಟ್ ಬುಕ್ ನೋಡಿದಾಗ ಇಲ್ಲಿ ನೋಡಿ, ಇಲ್ಲಿ ಮೊದಲನೇದು ನೋಡಿ, ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನ ಗಿರಿಯ ಬೆಳಗಿನ ರೂಪಿನಿಂದಳಿ ನಿಂದಳೋ, ಎಲ್ಲಿ ಮುಗಿಲಲ್ಲಿ ಮಿಂಚಿನೋಳ್ ಕಾವೇರಿ ಹೊಳೆ ಹೊಳೆ ಹೊಳೆವಳೋ, ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಳೆದ ಕಳೆವಳೋ. ಈ ಒಂದು ಪದ್ಯವನ್ನ ಅಲ್ಲಿ ಪೂರ್ಣಗೊಳಿಸಬೇಕಾಗತ್ತೆ. ಓಕೆ, ಮುಂದೇನೇ ನೋಡ್ತೋಣ. ಓಕೆ, ಮತ್ತೆ ಇನ್ನೊಂದು ಪದ್ಯ ಕೊಡಿದರೆ ಒಮ್ಮತವು ಅಲ್ಲಿಂದ ನಮ್ಮಲ್ಲಿವರೆಗೆ. ಇಲ್ಲಿ ನೋಡಿ, ಅದೆಲ್ಲಿದೆ ನೋಡಿದಾರೆ, ಇಲ್ಲಿ ನೋಡಿ. ಓಕೆ, ಇಲ್ಲಿದೆ ನೋಡಿ. ಈ ಒಂದು ಪ್ಯಾರವನ್ನ ಬರಿಬೇಕು, ಅನಂತರ ಕಂಠಪಾಠ ಮಾಡಬೇಕಾಗುತ್ತೆ. ಓಕೆ, ವ್ಯಾಕರಣ ಮಾಹಿತಿ ಅಂತಿದೆ. ಇಲ್ಲಿ ಗುಣಿತಾಕ್ಷರಗಳ ಬಗ್ಗೆ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಮೇಲೆ ನೀವು ಐ ಕಾರ್ಡ್ ಒತ್ತೋದ್ರ ಮೂಲಕ ನೀವು ನೋಡಬಹುದು, ಇಲ್ಲಾಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇನೆ, ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಕೂಡ ನೀವು ನೋಡಬಹುದು. ಸರಿನಾ? ಇಲ್ಲಿ ಏನಂತಂದ್ರೆ ಮೊದಲು ಆ ವಿಡಿಯೋ ನೋಡಿದ ನಂತರ ಇಲ್ಲಿ ನಿಮಗೆ ಸುಲಭವಾಗುತ್ತೆ ಬರೀಲಿಕ್ಕೆ. ಸರಿನಾ ಮಕ್ಕಳೇ? ಸರಿ, ಹಾಗಾದ್ರೆ ಇಲ್ಲಿ ನೋಡೋಣ. ಇಲ್ಲಿ ಭಾಷಾಭ್ಯಾಸ ಇದೆ, ಮಾದರಿಯಂತೆ ಬಿಡಿಸಿ ಬರೆಯಿರಿ ಅಂತಿದೆ. ಅವರು ಆಲ್ರೆಡಿ ಒಂದು ಕೊಟ್ಟಿದ್ದಾರೆ. ಏನಂತೇಳಿ ಮಾದರಿ ಕನಿಕರ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಕನಿಕರ. ಓಕೆ, ಇದನ್ನ ಏನ್ ಮಾಡಿದರೆ, ಕ ಅಂತಕ್ಕಂಥ ಅಕ್ಷರವನ್ನ ಬಿಡಿಸಿ ಬರೆದಿದ್ದಾರೆ, ನಿ ಅಂತಕ್ಕಂಥ ಅಕ್ಷರವನ್ನ ಬಿಡಿಸಿ ಬರೆದಿದ್ದಾರೆ, ಕ ಅಂತಕ್ಕಂಥ ಅಕ್ಷರವನ್ನ ಬಿಡಿಸಿ ಬರೆದಿದ್ದಾರೆ, ರ ಅಂತಕ್ಕಂಥ ಅಕ್ಷರವನ್ನ ಬಿಡಿಸಿ ಬರೆದಿದ್ದಾರೆ.
ಓಕೆನಾ. ಈ ರೀತಿಯಾಗಿ ನಾವು ಈ ಅಕ್ಷರಗಳನ್ನ ಬಿಡಿಸಿ, ಇದು ಬಿಡಿಸಿ ಆಲ್ರೆಡಿ ಬರೀತಕ್ಕಂಥ ವಿಡಿಯೋ ನಾನು ಮಾಡಿದ್ದೀನಿ. ಐ ಕಾರ್ಡ್ ಅಥವಾ ಕೆಳಗೆ ಡಿಸ್ಕ್ರಿಪ್ಷನ್ ಇರ್ತೀನಲ್ಲ, ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿ, ನಿಮಗೆ ಸಹಾಯಕ ಆಗುತ್ತೆ. ಸರಿನಾ. ಹಾಗಾದ್ರೆ ನಾನು ಇಲ್ಲಿ ಸ್ವಲ್ಪ ವೇಗವಾಗಿ ತಿಳಿಸ್ತಾ ಹೋಗ್ತೇನೆ. ಸ ಅಂತಕ್ಕಂಥ ಪದದಲ್ಲಿ ಏನಿದೆ, ಸ್ ವ್ಯಂಜನ ಪ್ಲಸ್ ಸ್ವರ ಯಾವುದಿದೆ, ಆ ಅಂತ ಇದೆ. ಹ ಅಂತಕ್ಕಂಥ ಸ್ವರದಲ್ಲಿ ಹ ಪ್ಲಸ್ ಅ ಅಂತಕ್ಕಂಥ ಸ್ವರ ಸೇರಿದೆ. ಕ ಅದಲ್ಲಿ ಕ ಪ್ಲಸ್ ಆ ದೀರ್ಘ. ಓಕೆ. ರ ಅಂತಕ್ಕಂಥದಲ್ಲಿ ರ್ ಪ್ಲಸ್ ಅ ಅಂತಕ್ಕಂಥ ಸ್ವರ ಸೇರಿದೆ. ಓಕೆನಾ ಮಕ್ಕಳೇ. ಇಲ್ಲಿ ಎರಡನೇದು ಪರಿಣತಿ ಅಂತಿದೆ. ಪ ಅಂತರಲ್ಲಿ ಪ ಪ್ಲಸ್ ಅ ಅಂತಕ್ಕಂಥ ಸ್ವರ ಸೇರಿದೆ. ರಿ ರಿ ಇ ಅಂತ ಬರುತ್ತೆ, ಹೌದಿಲ್ಲ. ರ್ ರ್ ಪ್ಲಸ್ ಇ ಅಂತಕ್ಕಂಥ ಸ್ವರ ಸೇರಿದೆ. ಇವೆರಡು ಸೇರಿದ್ರೆ ರಿ ಆಗುತ್ತೆ. ಣ ಅಂತಂದ್ರೆ ಪ್ಲಸ್ ಅ. ಓಕೆನಾ. ತಿ ಅಂತಂದ್ರೆ ತ ಪ್ಲಸ್ ಇ ಸ್ವರ ಸೇರಿದ್ರೆ ತಿ ಅಂತ ಆಗುತ್ತೆ. ಈ ಅಕ್ಷರಗಳನ್ನು ಬಿಡಿಸಿ ಬಿಡಿಸಿ ಬರಿತಾ ಇದ್ದೀನಿ ಒಂದೊಂದು ಅಕ್ಷರವನ್ನ. ಇಲ್ಲಿ ಚೇತನ ಅಂತ ಇದೆ. ಚೇ ಅಂತಕ್ಕಂಥದ್ದು ಏನಿದೆ ಅಂದ್ರೆ ಚ ಪ್ಲಸ್ ಎ ಚೇ ಆಗುತ್ತೆ. ಓಕೆನಾ. ಅದಾದ ನಂತರ ತ ಅಂತಿದೆ. ತ ಅಂತಂದ್ರೆ ತ ಪ್ಲಸ್ ಅ ತ. ನ ದಲ್ಲಿ ನ ಪ್ಲಸ್ ಆ. ಓಕೆನಾ. ಈ ರೀತಿಯಾಗಿ ಒಂದೊಂದು ಅಕ್ಷರ ನಾವು ಬಿಡಿಸಿ ಬಿಡಿಸಿ ಬರಿಬೇಕಾಗುತ್ತೆ. ನೀವು ಕೂಡ ಇದನ್ನ ನೋಡಿ ಬರಿತಾ ಹೋಗಿ. ಪ್ರವಾಸ ಅಂತಿದೆ. ಪ್ರ ಅಂತಕ್ಕಂಥದ್ರಲ್ಲಿ ಏನ್ ಸೇರಿದೆ ಅಂತಂದ್ರೆ ಪ ಪ್ಲಸ್ ಅ ಪ್ಲಸ್ ರ್. ಇಲ್ಲಿ ಪಾಕೆ ರಾವತ್ತಿದೆ, ಆದ ಕಾರಣ ರ್ ಅಂತಕ್ಕಂಥ ಅಕ್ಷರವನ್ನು ಇಲ್ಲಿ ನಾವು ಬರೆದಿದ್ದೇವೆ. ಓಕೆ. ಅದಂತ ವಾ ಅದರಲ್ಲಿ ಏನ್ ಕೂಡಿದೆ ಅಂದ್ರೆ ವ ಪ್ಲಸ್ ಆ ದೀರ್ಘ ಇದೆಯಲ್ಲ ಆ ಅಂತ ಆಗುತ್ತೆ. ಅದಾದ ನಂತರ ಸ ಅಂತ ಇದೆ. ಸಾದಲ್ಲಿ ಏನು ಕೂಡಿದೆ ಸ್ ಪ್ಲಸ್ ಅ ಅಂತಕ್ಕಂಥದ್ದು ಕೂಡಿದೆ. ಐದನೇದು ಭಯಾನಕ ಅಂತ ಇದೆ. ಭದಲ್ಲಿ ಏನಿದೆ ಬ ಪ್ಲಸ್ ಅ. ಇವೆರಡು ಕೂಡಿಸಿದ್ರೆ ಏನಂತೆ ಭ ಅಂತ ಆಗುತ್ತೆ. ಯ ಅಂತಿದೆ. ಯು ಪ್ಲಸ್ ಆ ದೀರ್ಘ ಇದೆಯಲ್ಲ ಆ ಅಂತ ಆಗುತ್ತೆ. ನ ಅಂತಂದ್ರೆ ಅನ್ ಪ್ಲಸ್ ಅ ನ ಅಂತ ಆಗುತ್ತೆ. ಕಗೆ ಕ ಪ್ಲಸ್ ಅ ಕ ಅಂತ ಆಗುತ್ತೆ. ಇದನ್ನ ಬಿಡಿಸಿ ಬಿಡಿಸಿ ಬರ್ತಾ ಇದೀವಿ ಪದಗಳನ್ನ. ಸರಿನಾ. ಇದು ಒಂದು. ಅದಾದ ನಂತರ ಕೆಳಗಿನ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆಯಿರಿ ಅಂತ ಇದೆ. ಓಕೆ. ಇದನ್ನ ಕೂಡಿಸಿ ಬರೆಯೋದಂತೆ. ಇಲ್ಲಿ ನೋಡಿ ಸ ಪ್ಲಸ್ ಅ. ಸ ಪ್ಲಸ್ ಆ ಕೂಡಿದ್ರೆ ಏನಾಗುತ್ತೆ ಸ ಅಂತ ಆಗುತ್ತೆ. ರ್ ಪ್ಲಸ್ ಓ ಏನಾಗುತ್ತೆ ರೋ. ದೀರ್ಘ ಇದೆಯಲ್ಲ ರೋ ನೋಡಿ, ಓ ದೀರ್ಘ ಇದೆ. ಓಕೆ. ರೋ ಅಂತ ಆಗುತ್ತೆ. ವ ಪ್ಲಸ್ ಅ ವ. ಪ್ಲಸ್ ಅ ರ ಸ ರೋವರ ಅಂತ ಆಗುತ್ತೆ. ಓಕೆನಾ. ಇಲ್ಲಿ ನೆಕ್ಸ್ಟ್ ಎರಡನೇದು ಚ ಪ್ಲಸ್ ಅ ಏನಾಗುತ್ತೆ ಚ ಅಂತ ಆಗುತ್ತೆ. ಓಕೆ. ಇಳ್ ಪ್ಲಸ್ ಉ ಅಂತ ಇದೆ. ಳು ಏನಾಗುತ್ತೆ ಳು. ವ ಪ್ಲಸ್ ಆ ಇದೆ, ವ ಅಂತ ಆಗುತ್ತೆ. ಇಳ್ ಪ್ಲಸ್ ಇ ಅಂತ ಆಗುತ್ತೆ, ಏನಾಗುತ್ತೆ ಲಿ. ಚ ಳು ವಳಿ ಅಂತ ಆಗುತ್ತೆ. ಸರಿನಾ. ಅದ ನಂತರ ರ್ ಪ್ಲಸ್ ಅ ಏನಾಗುತ್ತೆ ರ. ಹ ಪ್ಲಸ್ ಅ ಇದೆ, ಹ ಆಗುತ್ತೆ. ದ ಪ್ಲಸ್ ಅ ದ. ದೀರ್ಘ ಇದೆ ನೋಡಿ, ಅ ದೀರ್ಘ ಇದೆ, ದೀರ್ಘ. ರ್ ಪ್ಲಸ್ ಇ ರಿ, ರಹದಾರಿ ಅಂತ ಆಗುತ್ತೆ. ಓಕೆ. ಇಲ್ಲಿ ಜ ಪ್ಲಸ್ ಅ ಕೊಟ್ಟಿದ್ದಾನೆ, ಏನಾಗುತ್ತೆ ಜ, ದೀರ್ಘ ಇದೆ. ಗ ಪ್ಲಸ್ ರು, ಗ್ರು. ಓಕೆ. ತ ಪ್ಲಸ್ ಇ ತಿ. ಚ ಪ್ಲಸ್ ಅ ಚ.
ಏನಾಗುತ್ತೆ? ಜಾಗೃತಿ ಚ ಅಂತ ಆಗುತ್ತೆ. 5ನೇದು ಹ ಪ್ಲಸ್ ಇ ಏನಾಗುತ್ತೆ? ಹಿ. ಮ ಪ್ಲಸ್ ಆ ಮಾ. ಇಳ್ ಪ್ಲಸ್ ಅ ಲ. ಯ ಪ್ಲಸ್ ಅ ಯ ಹಿಮಾಲಯ ಅಂತ ಆಗುತ್ತೆ. ಇದೇ ರೀತಿಯಾಗಿ ನೀವು ಇಲ್ಲಿ ಏನ್ ಕಲ್ತಿದ್ರಿ ಈಗ ಅಂತಂದ್ರೆ ಅಕ್ಷರಗಳನ್ನ ಬಿಡಿಸಿ ಬರೆಯುವ ಕ್ರಮವನ್ನು ತಿಳಿಸಿದ್ರ. ಅದೇ ರೀತಿಯಾಗಿ ಇಲ್ಲಿ ಗುಣಿತಾಕ್ಷರ ಕೂಡಿಸಿ ಬರೆಯುವ ಕ್ರಮ, ಇಲ್ಲಿ ಇದನ್ನೆರಡು ಅಕ್ಷರಗಳನ್ನ ಕೂಡಿಸಿ ಬರೆಯುವ ಕ್ರಮಗಳನ್ನ ತಿಳ್ಕೊಂಡಿದ್ರ. ಸರಿನಾ? ಹಾಗಾದ್ರೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಗೇನೋ ಅರ್ಥವಾಗದ್ರೆ ಕಾಮೆಂಟ್ ಮಾಡಿ. 7ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಡಿಯೋಗಳು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು. ಈ ಒಂದು ಮಾಹಿತಿ ಅಂತ ಇಷ್ಟ ಆಯ್ತಾ? ಇಷ್ಟವಾದರೆ ಲೈಕ್ ಮಾಡಿ. ಮತ್ತೊಂದು ಹೊಸ ಪದ್ಯದಿಂದ ಮತ್ತೊಂದು ಹೊಸ ಪಾಠದೊಂದು ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಇದನ್ನ ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ಕನ್ನಡ ಪದ್ಯ 2 ಸ್ವಾತಂತ್ರ್ಯ ಸ್ವರ್ಗ. ಸ್ವಾತಂತ್ರ್ಯ ಸ್ವರ್ಗ ಈ ಒಂದು ಪದ್ಯವನ್ನ ಯಾರು ಬರೆದಾರೆ ನೋಡಿದರೆ ಡಾಕ್ಟರ್ ಎಂ ಅಕ್ಬರ್ ಅಲಿ ಅವರು ಬರೆದಿದ್ದಾರೆ. ಓಕೆ ರೈಟ್. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಪದ್ಯದ ಅಭ್ಯಾಸ ಚಟುವಟಿಕೆಗಳನ್ನ ನಾವು ನೋಡ್ತಾ ಹೋಗೋಣ. ಓಕೆನಾ? ರೈಟ್. ಹಾಗಾದ್ರೆ ಈ ಒಂದು ಅಭ್ಯಾಸಗಳು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ಇಷ್ಟವಾಗಿದೆಯಾ? ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ, ವಿಷಯ ಇನ್ನೊಬ್ಬರು ತಿಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಕವಿ ಪರಿಚಯ ಮೂಲಕ ಅಭ್ಯಾಸಗಳು ತಿಳಿತಾ ಹೋಗೋಣ ಬನ್ನಿ. ಓಕೆ, ಇಲ್ಲಿ ನೀವು ಪುಸ್ತಕದಲ್ಲಿ ಬರೆಯುವಾಗ ಏನ್ ಮಾಡ್ತೀರಾ ಅಂತ ಪದ್ಯ 2 ಅಂತಕ್ಕಂಥದ್ದು ಮೆನ್ಷನ್ ಮಾಡಿ, ಇಲ್ಲಿ ಪದ್ಯದ ಹೆಸರು ಶೀರ್ಷಿಕೆ ಬರೀರಿ ಸ್ವಾತಂತ್ರ್ಯ ಸ್ವರ್ಗ ಅಂತಕ್ಕಂಥದ್ದು. ಇಲ್ಲಿ ದಿನಾಂಕವನ್ನ ನೀವು ಮೆನ್ಷನ್ ಮಾಡಿ, ಯಾವ ಒಂದು ದಿನಾಂಕ ಈ ಒಂದು ಬರೀತೀರಾ ಆ ಒಂದು ದಿನಾಂಕನ ಇಲ್ಲಿ ಮೆನ್ಷನ್ ಮಾಡಿ. ಮೊದಲನಾಗಿ ಇಲ್ಲಿ ಕವಿ ಪರಿಚಯ ನೋಡೋಣ. ಓಕೆನಾ? ಇಲ್ಲಿ ಕವಿ ಪರಿಚಯ ಅಂತ ಬರ್ಬಿಟ್ಟು ಇಲ್ಲಿ ಕವಿ ಅಂತ ಬರ್ರಿ ಡಾಕ್ಟರ್ ಎಂ ಅಕ್ಬರ್ ಅಲಿ ಅಂತಕ್ಕಂಥದ್ದು. ಜನನ ಯಾವಾಗ ಆಯ್ತು ಅಂದ್ರೆ 3 ಮಾರ್ಚ್ 1925ರಲ್ಲಿ. ಓಕೆನಾ? ಜನ್ಮಸ್ಥಳ ಯಾವುದು ಅಂದ್ರೆ ಬೆಳಗಾವಿ ಜಿಲ್ಲೆ ಉಳ್ಳಾಗಡ್ಡಿ ಖಾನಾಪುರದಲ್ಲಿ ಇವರು ಜನ್ಮಸ್ಥಳ ಇದು. ಓಕೆನಾ? ವಿದ್ಯಾಭ್ಯಾಸ ಎಲ್ಲಿ ಮಾಡಿದ್ರು ಅಂತಂದ್ರೆ ಬೆಳಗಾವಿ, ಸಾಂಗ್ಲಿ ಹಾಗೂ ಪುಣೆಯಲ್ಲಿ ಇವರು ವಿದ್ಯಾಭ್ಯಾಸ ಮಾಡಿದರು. ಓಕೆನಾ? ಯಾವ ವೃತ್ತಿ ಮಾಡ್ತಾ ಇದ್ರು ಅಂದ್ರೆ ಅಧ್ಯಾಪಕ ವೃತ್ತಿ ಇವರು ಮಾಡ್ತಾ ಇದ್ರು. ಓಕೆನಾ? ಕವನಗಳು ನೋಡಿದರೆ ನವಚೇತನ ಅಂತಕ್ಕಂಥದ್ದು, ಗಂಧಕೇಶರ ಅಂತಕ್ಕಂಥದ್ದು, ಸುಮನ ಸೌರಭ ಕವನ ಸಂಗ್ರಹಗಳು ಬರೆದಿದ್ದಾರೆ. ಓಕೆನಾ? ಪ್ರಶಸ್ತಿಗಳು ನೋಡಿದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅದೇ ತೆರನಾಗಿ ಇವರು ಮೆಚ್ಚುಗೆಯಾಗಿ ಇಲ್ಲಿ ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯತ್ವ ಕೂಡ ಇವರು ಹೊಂದಿದ್ದರು. ಓಕೆ, ಈ ಒಂದು ಪದ್ಯವನ್ನ ಸ್ವಾತಂತ್ರ್ಯ ಸ್ವರ್ಗ ಒಂದು ಪದ್ಯವನ್ನ ಯಾವುದರಿಂದ ಆಯ್ಕೆ ಮಾಡಲಾಗಿದೆ ಅಂದ್ರೆ ಆಯ್ಕೆ ನೋಡಿ, ಈ ಪದ್ಯವನ್ನು ತಮಸಾ ನದಿ ಎಡಬಲದಿ ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು. ಹಾಗಾದರೆ ಮುಂದೆ ಇಲ್ಲಿ ನೋಡಿ ಅಭ್ಯಾಸ ಇದೆ. ಈ ಒಂದು ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇದು, ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನಧನವೆನಿಪ ಮಸ್ತಕವು ಹೇಗಿರುತ್ತದೆ ಅಂತಲೇ ಉತ್ತರ. ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನಧನವೆನಿಪ ಮಸ್ತಕವು ಯಾರಿಗೂ ಜಗ್ಗದೆ, ಯಾರಿಗೂ ಹೆದರದೆ, ಭಾಗದೆ, ತಗ್ಗದೆ, ಮೇಲ್ಮುಖವಾಗಿ ಅದು ನಿಠಾರಾಗಿ ನಿಲ್ಲುತ್ತದೆ ಅಂತಕ್ಕಂಥದ್ದು. ಓಕೆ ರೈಟ್. 2ನೇ ನೋಡಿ, ಕವಿಯು ಬಾಳು ಹೇಗಿರಬೇಕೆಂದು ಆಶಿಸಿದ್ದಾರೆ. ಹೇಗಿರಬೇಕಂತ ಆಶಿಸಿದ್ದಾರೆ ಅಂತಂದ್ರೆ ಉತ್ತರ, ಸಂಕುಚಿತನವೆಂಬ ಮನೋವೃತ್ತಿಯನ್ನು ಅಳಿಸಿ ಎಲ್ಲರನ್ನೂ ಪ್ರೀತಿ ಪ್ರೇಮ ಭಾವದಿಂದ ಕಾಣಬೇಕು. ಜಗತ್ತಿನಲ್ಲಿ ಎಲ್ಲರೂ ಬೇರೆ ಬೇರೆಯಾಗಿ ಬಾಳದೆ ಎಲ್ಲರೂ ಒಂದಾಗಿ ಬಾಳಬೇಕೆಂದು ಕವಿ ಆಶಿಸಿದ್ದಾರೆ ಅಂತಕ್ಕಂಥದ್ದು. ಮುಂದೆ ನೋಡ್ತಾ ಹೋಗೋಣ. 3ನೇದು, ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಏನೆಂದು ಕರೀತಾರೆ? ಉತ್ತರ, ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ನಿರ್ಜನ ಮರುಭೂಮಿ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು. 4ನೇದು ನೋಡೋಣ. 4ನೇದು, ಧ್ರುವತಾರೆ ಎಂದು ಕವಿ ಯಾರನ್ನು ಕರೆಯುತ್ತಾರೆ? ಧ್ರುವತಾರೆ ಅಂತ ಯಾರನ್ನ ಕರೀತಾರೆ ಕವಿ ಅಂದ್ರೆ ಉತ್ತರ ನೋಡಿ, ಯಾವ ವ್ಯಕ್ತಿಯಲ್ಲಿ ಒಳ್ಳೆಯ ನಡೆ ನುಡಿಗಳು ಇರುತ್ತವೆಯೋ ಮತ್ತು ಒಲವು, ದಯೆ, ಕರುಣೆ, ನ್ಯಾಯ ಹೀಗೆ ಮುಂತಾದ ಮಾನವೀಯ ಗುಣಗಳನ್ನು ಹೊಂದಿರುವವರನ್ನು ಕವಿ ಧ್ರುವತಾರೆ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಓಕೆ, ಮುಂದೇನಿದೆ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ, ಕೆಳಗಿನ ಪದಗಳಿಗೆ ಪದ್ಯದಲ್ಲಿರುವ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತಿದೆ. ಜಗ, ಸತ್ಯ, ಮರಳುಗಾಡು, ಪ್ರವಾಹ, ಪ್ರೀತಿ, ಅನುಗ್ರಹ ಅಂತಿದೆ. ಇದಕ್ಕೆ ನಾವು ಇಲ್ಲಿ ಸಮಾನಾರ್ಥಕ ಪದಗಳನ್ನ ಬರಿತಾ ಹೋಗ್ಬೇಕಂತೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಸಮಾನಾರ್ಥಕ ಪದಗಳು ತಗೊಂಡ್ವಾ.
ಜಗ ಅಂದ್ರಿನ ವಿಶ್ವ, ಜಗತ್ತು, ಲೋಕ ಅಂತಕ್ಕಂಥದ್ದು. ಸತ್ಯ ಅಂದ್ರಿನ ನಿಜ, ದಿಟ ಅಂತಕ್ಕಂಥದ್ದು. ಮರಳುಗಾಡು ಅಂದ್ರಿನ ಮರುಭೂಮಿ ಅಂತ ಕರಿತೇವೆ. ಉಸುಕಿನಿಂದ ಕೂಡಿದ ಪ್ರದೇಶಕ್ಕೆ ನಾವು ಮರಳುಗಾಡು ಅಂತ ಕರಿತೇವೆ. ಪ್ರವಾಹ, ಪ್ರವಾಹ ಅಂದ್ರೆ ನೆರೆ, ನೆರೆ ಅಂತ ಕರಿತೇವೆ. ಓಕೆನಾ, ನೆರೆ, ಮಹಾಪೂರ ಅಂತಕ್ಕಂಥದ್ದು. ಪ್ರೀತಿ ಅಂದ್ರಿನ ಒಲವು, ಅನುರಾಗ ಅಂತಕ್ಕಂಥದ್ದು. ಅನುಗ್ರಹ ಅಂದ್ರೆ ಕೃಪೆ, ಆಶೀರ್ವಾದ ಅಂತಕ್ಕಂಥದ್ದು. ಓಕೆನಾ. ಈ ಕೆಳಗಿನವುಗಳ ಭಾವನಾಮ ರೂಪವನ್ನು ಬರೆಯಿರಿ ಅಂತಿದೆ. ಇದಕ್ಕೆ ಭಾವನಾಮ ರೂಪಗಳು ಬರೀಬೇಕಂತೆ. ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಸ್ವಾತಂತ್ರ್ಯ ಅಂತಂದ್ರಿನ ಸ್ವಾತಂತ್ರ್ಯತೆ ಅಂತಕ್ಕಂಥದ್ದು. ವಿಶಾಲ ಅಂತಂದ್ರಿನ ವಿಶಾಲತೆ ಅಂತಕ್ಕಂಥದ್ದು. ನವೀನ ಅಂದ್ರಿನ ನವೀನತೆ ಅಂತಕ್ಕಂಥದ್ದು. ಕಠಿಣ ಅಂದ್ರಿನ ಕಠಿಣತೆ ಅಂತಕ್ಕಂಥದ್ದು. ಕರುಣ ಅಂದ್ರಿನ ಕರುಣತೆ ಅಂತಕ್ಕಂಥದ್ದು. ಮಧುರ ಅಂದ್ರಿನ ಮಧುರತೆ ಅಂತಕ್ಕಂಥದ್ದು. ಇದಕ್ಕೆ ಭಾವರೂಪಗಳಾಗ್ತವೆ. ಮುಂದೆ ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಅದ ನಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಪದ್ಯವನ್ನು ಗಟ್ಟಿಯಾಗಿ ಗುಂಪಿನಲ್ಲಿ ಹಾಡಿ. ಎಲ್ಲರೂ ಕೂಡ ಗುಂಪಿಗೆ ಆಡ್ತಾ ಹೋಗಿ ಕ್ಲಾಸ್ನಲ್ಲಿ ಮಾಡಿಸ್ತಾರೆ. ಸರಿನಾ. ಇಲ್ಲಿ ಭಾಷಾಭ್ಯಾಸ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಭಾಷಾಭ್ಯಾಸದಲ್ಲಿ ಅಂತ ಕೊಟ್ಟಿರುವ ವಾಕ್ಯದಲ್ಲಿರುವ ತಪ್ಪನ್ನು ಸರಿಪಡಿಸಿ ಬರೆಯಿರಿ ಅಂತಿದೆ. ಓಕೆನಾ. ಇಲ್ಲಿ ಸರಿ ನಿಮಗೆ ಹೇಳ್ತೇನೆ, ನೀವು ಈ ರೀತಿಯಾಗಿ ನೋಟ್ಬುಕ್ ನಲ್ಲಿ ಬರೀತಾ ಹೋಗಿ. ಓಕೆ. ಮೊದಲನೇದು, ಅಕ್ಕಿ ಹಕ್ಕಿಯನ್ನು ತಿನ್ನುತ್ತಿದೆ ಅಂತಕ್ಕಂಥದ್ದು. ಇಲ್ಲಿ ನೋಡಿ ಏನ್ ತಪ್ಪಿದೆ ಅಂದ್ರೆ, ಇಲ್ಲಿ ಅಕ್ಕಿ ಅಂತ ಕರೀಲ್ಲ ನಾವು, ಇಲ್ಲಿ ಪಕ್ಷಿಯನ್ನು ನಾವು ಹಕ್ಕಿ ಅಂತ ಕರಿತೀವಿ. 2-0 ಹ, ಹಕ್ಕಿ. ಇಲ್ಲಿ 2-0 ಅಲ್ಲ, ಇದು ಅಕ್ಕಿ ಅಂದ್ರೆ ನಾವು ತಿನ್ನೋ ಅಕ್ಕಿ ಇರುತ್ತಲ್ಲ, ಅದು ಅಕ್ಕಿಯಿಂದ ಅನ್ನ ಮಾಡ್ತೇವೆ, ಹೌದಿಲ್ಲ, ಅದು. ಹಕ್ಕಿ ಅಕ್ಕಿಯನ್ನು ತಿನ್ನುತ್ತಿದೆ ಅಂತಕ್ಕಂಥದ್ದು. ಓಕೆನಾ, ರೈಟ್. ಎರಡನೇ ನೋಡಿ, ಅನ್ನ ಅಣ್ಣವನ್ನು ತಿನ್ನುತ್ತಾನೆ ಅಂತಕ್ಕಂಥದ್ದು. ಇಲ್ಲಿ ತಪ್ಪಿದೆ ನೋಡಿ. ನಾಲ್ಕು ಇಲ್ಲಿ ಅಣ್ಣ ಅಂತಕ್ಕಂಥದ್ದಾಗುತ್ತೆ. ಇಲ್ಲಿ ಈ ರೀತಿಯಾಗಿ ಬರೆದು ನಾವು ಕರೆಕ್ಟ್ ಆಗುತ್ತೆ. ಅಣ್ಣ, ಅನ್ನ ಅಂತಕ್ಕಂಥದ್ದು ಇದೆಲ್ಲ ತಪ್ಪಿದು. 4 ನಾವತ್ತು ಕೊಡ್ತಕ್ಕಂಥದ್ದು. ಓಕೆನಾ. ಅಣ್ಣ ಅನ್ನವನ್ನು ತಿನ್ನುತ್ತಾನೆ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ. ಓಕೆನಾ ಮಕ್ಕಳೇ, ರೈಟ್. 3ನೇ ನೋಡಿ, ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು ಅಂತಕ್ಕಂಥ ತಪ್ಪಾಗುತ್ತೆ. ಇದು ಲೇ ಅಲ್ಲ, ಇದು ಳೆ. ಓಕೆನಾ. ಬಾಳೆಯ ಹಣ್ಣನ್ನು ಬಾಳೆ, ಇದು ಳೆ ಅಲ್ಲ, ಇದು ಲೆ ಅಂತಕ್ಕಂಥದ್ದು. ಬಾಳೆಯು ತಿಂದಳು ಅಂತಕ್ಕಂಥದ್ದು, ಇದು ಕರೆಕ್ಟ್ ಆಗುತ್ತೆ. 4ನೇ ನೋಡಿ, ಇಲ್ಲಿ ನೋಡಿ, ನಮ್ಮ ಶಾಲೆಯ ಅಂತಕ್ಕಂಥದ್ದು ಶ ಅಂತಕ್ಕಂತಾಗತ್ತೆ. ಆಸ ಅಶೂರು ಅಂತಿದೆ. ಇದು ಅಶೂರು ಅಲ್ಲ, ಅಸೂರು ಆಗುತ್ತೆ. ಓಕೆ. ಹಸೂರು ಬಣ್ಣದ ಪುಸ್ತಕ ತಂದಿದ್ದಾಳೆ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ. ಓಕೆನಾ, ರೈಟ್. ಓಕೆ. ಈ ಒಂದು ಪದ್ಯದ ಡೌಟ್ ಇದೆಯಾ? ಈ ಒಂದು ಪದ್ಯದಲ್ಲಿ ಏನಾದ್ರು ಡೌಟ್ ಇದ್ದರೆ ಕಾನ್ಸ್ಟಲ್ಲಿ ಕಾಲ್ ಮಾಡಿ, ಖಂಡಿತ ನಾವು ಉತ್ತರ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಅದೇ ಥರನಾಗಿ 7ನೇ ತರಗತಿಗೆ ಸಂಬಂಧಪಟ್ಟ ಕನ್ನಡ ಒಂದು ಪದ್ಯಗಳ ಒಂದು ಪ್ರಶ್ನೋತ್ತರಗಳನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋಗಳು ನೋಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಇದನ್ನ 7ನೇ ತರಗತಿ ಕನ್ನಡ ಪದ್ಯ 3 ಭಾಗ್ಯದ ಬಳೆಗಾರ. ಈ ಒಂದು ಭಾಗ್ಯದ ಬಳೆಗಾರ ಅಂತಕ್ಕಂಥ ಒಂದು ಪದ್ಯವನ್ನು ಯಾರು ಬರೆದಿದ್ದಾರೆ ಅಂದ್ರೆ ಜನಪದ ಗೀತೆ. ಇದು ಜನರಿಂದ ಜನರಿಗೆ ಬಂದಿರತಕ್ಕಂಥ ಒಂದು ಗೀತೆ. ಇದು ಇವರೇ ಅಂತೇಳಿ ಯಾರು ಪರ್ಟಿಕ್ಯುಲರ್ ಇಲ್ಲಿ ಕವಿ ಇರೋದಿಲ್ಲ, ಲೇಖಕರು ಇರೋದಿಲ್ಲ, ರೈಟ್. ಹಾಗಾದ್ರೆ ಈ ಒಂದು ಭಾಗ್ಯದ ಬಳೆಗಾರ ಪದ್ಯದಲ್ಲಿರ್ತಕ್ಕಂತಹ ಅಭ್ಯಾಸವನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ವಿ. ಅದೇ ರೀತಿ ಕವಿ ಪರಿಚಯವನ್ನು ನೋಡ್ತಾ ಇದ್ವಿ, ರೈಟ್. ಹಾಗಾದ್ರೆ ಈ ಒಂದು ಅಭ್ಯಾಸವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ನನ್ನ ವಿಡಿಯೋ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಕೆಂಪು ಬಿಟ್ಟಿರ್ತಾ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗೆತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ಬರಲು ಸಾಧ್ಯ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಮೊದಲನೇದಾಗಿ ಇಲ್ಲಿ ಪದ್ಯ 3 ಅಂತಕ್ಕಂಥದ್ದು ಇಲ್ಲಿ ಬರೀಬೇಕು. ಇದು ಪದ್ಯದ ಶೀರ್ಷಿಕೆ, ಭಾಗ್ಯದ ಬಳೆಗಾರ ಅಂತಕ್ಕಂಥದ್ದು ಪದ್ಯದ ಶೀರ್ಷಿಕೆಯನ್ನ ಇಲ್ಲಿ ಬರೀರಾಯ್. ಬರ ನಂತರ ಇಲ್ಲೇನ್ ಮಾಡ್ತೀರಾ, ಯಾವ ಒಂದು ದಿನಾಂಕ ಈ ಒಂದು ಪದ್ಯವನ್ನು ಬರಿತಾ ಇರ್ತೀರಾ, ಆ ಒಂದು ದಿನಾಂಕ ಇಲ್ಲಿ ಮೆನ್ಷನ್ ಮಾಡಿ. ಓಕೆ, ರೈಟ್. ಹಾಗಾದ್ರೆ ಇಲ್ಲಿ ಪ್ರಶ್ನೋತ್ತರ ನೋಡ್ತಾ ಹೋಗೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. ಓಕೆನಾ. ಇಲ್ಲಿ ಮೊದಲು ಏನು ಕೊಟ್ಟಿದ್ದಾರೆ ನೋಡಿ, ಬಳೆಗಾರ ಎಲ್ಲಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ. ಇಲ್ಲಿ ಬರ್ಬೇಕಂತ ಹೇಳ್ತಾಳೆ ಅಂತಂದ್ರಿನ ಉತ್ತರ ನೋಡಿ, ಬಳೆಗಾರ ತನ್ನ ತವರು ಮನೆಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ಅಂತಕ್ಕಂಥದ್ದು. ಓಕೆ. ಎರಡನೇದು, ತಾಯಿಯ ಮನೆ ಯಾವ ರೀತಿ ಇದೆ? ತಾಯಿ ಮನೆ ಯಾವ ರೀತಿ ಇದೆ ಅಂದ್ರಿನ ಉತ್ತರ ನೋಡಿ, ತಾಯಿಯ ಮನೆಯು ಹಂಚಿನ ಮನೆಯಾಗಿದ್ದು ಕಂಚಿನ ಕದ ಅಂದ್ರೆ ಬಾಗಿಲ ಕದವನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಮೂರನೇದು, ಚಪ್ಪರದ ನಡುವೆ ತಾಯಿ ಯಾವ ಆಟ ಆಡುತ್ತಾಳೆ?
ಚಪ್ಪರದ ನಡುವೆ ತಾಯಿ ಯಾವ ಆಟ ಆಡ್ತಾಳೆ ಅಂದ್ರಿಗಿನ ಉತ್ತರ ನೋಡಿ, ಚಪ್ಪರದ ನಡುವೆ ತಾಯಿ ಪಗಡೆ ಆಟ ಆಡುತ್ತಾಳೆ ಅಂತಕ್ಕಂಥದ್ದು ಉತ್ತರ. ಓಕೆ, 4ನೇ ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ ಅಂದ್ರಿಗಿನ ಹಡೆದವ್ವನಿಗೆ ಯಾವ ಬಣ್ಣದ ಬಳೆ ಎಂದರೆ ಆಸೆ. ಯಾವ ಬಣ್ಣದ ಬಳೆ ಅಂದ್ರೆ ಆಸೆ ಅಂತಂದ್ರಿಗಿನ ಇಲ್ಲಿ ಉತ್ತರ, ಹಡೆದವನಿಗೆ ಹಚ್ಚು ಕೆಂಪಿನ ಬಳೆ ಮತ್ತು ಹಸಿರು ಗೀರಿನ ಬಳೆ ಎಂದರೆ ಆಸೆ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ, ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. 2-3 ವಾಕ್ಯಗಳು ಉತ್ತರಿಸೋಣ ಇವೆರಡು ಪ್ರಶ್ನೆಗೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆನಾ, ಇಲ್ಲಿ ಮೊದಲನೇ ಪ್ರಶ್ನೆ, ತವರು ಮನೆಗೆ ಹೋಗಲು ಗುರುತುಗಳೇನು? ತವರು ಮನೆಗೆ ಹೋಗಲು ಗುರುತುಗಳೇನು ಅಂತ ಕೇಳಿದ್ರೆ ಉತ್ತರ ನೋಡಿ ಯಾವ ರೀತಿಯಾಗಿದೆ ನೋಡಿ. ತವರು ಮನೆಗೆ ಹೋಗುವ ದಾರಿಯ ಬಲಭಾಗದಲ್ಲಿ ಬಾಳೆ ಗಿಡಗಳು, ಎಡಭಾಗದಲ್ಲಿ ಸೀಬೆ ಮರಗಳಿದ್ದು ಮನೆಯು ಹಂಚಿನದಾಗಿದೆ. ಅದರ ಕದಗಳು ಕಂಚಿನಿಂದ ಮಾಡಿವೆ. ಅಲ್ಲಿ ನವಿಲುಗಳು ಮತ್ತು ಸಾರಂಗಗಳು ನೆಲೆಯುತ್ತಾ ಕುಣಿಯುತ್ತವೆ. ಮುತ್ತಿನಂತ ಚಪ್ಪರವಿದೆ. ಇವೆಲ್ಲ ತವರು ಮನೆಗೆ ಗುರುತುಗಳಾಗಿವೆ ಅಂತಕ್ಕಂಥದ್ದು. ಈ ಎಲ್ಲ ಗುರುತುಗಳು ತವರು ಮನೆಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, 2ನೇ ಪ್ರಶ್ನೆ ನೋಡಿ. ಇಲ್ಲಿ ನೋಡಿ, ತವರು ಮನೆ ನೋಡಲು ಹೇಗಿದೆ? ತವರು ಮನೆ ನೋಡಲು ಹೇಗಿದೆ ಅಂದ್ರೆ ಉತ್ತರ, ತವರು ಮನೆ ನೋಡಲು ಬಹಳ ಸುಂದರವಾಗಿದೆ. ಅದು ಪ್ರಕೃತಿ ರಮ್ಯ ಸೊಬಗನ್ನು ಹೊಂದಿದೆ. ಪೇರಲೆ ಗಿಡ, ಬಾಳೆ ಗಿಡ, ಮನೆಯ ಮುಂದೆ ಸಣ್ಣ ಕೈತೋಟವಿದೆ. ಅಲ್ಲಿ ಪ್ರಾಣಿ ಪಕ್ಷಿಗಳು ಸಹ ಸಂತೋಷದಿಂದ ವಾಸಿಸುತ್ತವೆ. ಹಂಚಿನ ಮನೆಯಾಗಿದ್ದು ಕಂಚಿನ ಕದವನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಈ ರೀತಿಯಾಗಿದೆ ಮನೆ ನೋಡಲು ಅಂತಕ್ಕಂಥದ್ದು ಇಲ್ಲಿ ಬರಿಬೇಕಾಗುತ್ತೆ. ಓಕೆ ಓಕೆ, ಇಲ್ಲಿ ನೋಡಿ, ಈ ಪದ್ಯವನ್ನು ಗಟ್ಟಿಯಾಗಿ ಗುಂಪಿನಲ್ಲಿ ಹಾಡಿ ಅಂತಿದೆ. ಇದನ್ನ ಗಟ್ಟಿಯಾಗಿ ನಿಮ್ಮ ತರಗತಿಯಲ್ಲಿ ಆಡಿಸ್ತಾರೆ. ಸರಿನಾ? ರೈಟ್. ಮತ್ತೆ ಅದಾದ ನಂತರ ಏನು ಕೊಡ್ತಾರೆ ನೋಡಿ, ಈ ಬಳೆಗಾರ ಮತ್ತು ಬಾಲೆಯ ಪಾತ್ರವನ್ನು ಹಂಚಿಕೊಂಡು ಇಬ್ಬರು ರಾಗವಾಗಿ ಹಾಡಿ ಅಂತಿದೆ. ಇಬ್ಬಿಬ್ಬರು. ಓಕೆ, ಇಲ್ಲಿ ಒಬ್ರು ಬಳೆಗಾರರಾಗಿ ಒಬ್ರು ಬಾಲೆಯಾಗಿ ಇಬ್ಬರು ಹಂಚಿಕೊಂಡು ಈ ಒಂದು ಹಾಡನ್ನು ಪದ್ಯವನ್ನು ಹಾಡ್ತಾ ಹೋಗಿ. ಚೆನ್ನಾಗಿರುತ್ತೆ. ನಿಮ್ಮ ಶಾಲೆಯಲ್ಲಿ ಒಂದು ಅಭ್ಯಾಸ ಮಾಡಿಸ್ತಾರೆ. ಸರಿನಾ? ರೈಟ್. ಮುಂದೆ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ, ಕೆಳಗಿನ ವಾಕ್ಯಗಳಂತೆ ಅರ್ಥ ಕೊಡುವ ಸಾಲುಗಳನ್ನು ಪದ್ಯದಲ್ಲಿ ಗುರುತಿಸಿ ಅಂತಿದೆ. ಈ ಅರ್ಥ ಕೊಡ್ತಕ್ಕಂಥ ಸಾಲುಗಳು ಪದ್ಯದಲ್ಲಿ ನಾವು ಹುಡುಕ್ಬೇಕಂತೆ. ಇಲ್ಲಿ ಮೊದಲನೇದು ನೋಡಿ, ನಿನ್ನ ತವರೂರು ನನಗೇನು ಗೊತ್ತು ಅಂತಕ್ಕಂಥದ್ದು ಇಲ್ಲಿ ಪದ್ಯದಲ್ಲಿ ಹುಡುಕಿದಾಗ ಇಲ್ಲಿ ನಿಮಗೆ ಕಾಣುತ್ತೆ ನೋಡಿ. ಮೊದಲನೇದು, ನಿನ್ನ ತವರೂರು ನಾನೇನು ಬಲ್ಲೆನು ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆನಾ? 2ನೇ ನೋಡಿ, ಅಲ್ಲಿದೆ ನನ್ನ ತವರೂರು ಅಂತಕ್ಕಂಥದ್ದು. ಇದನ್ನ ನಾವು ಪದ್ಯದಲ್ಲಿ ನೋಡಿದಾಗ ನೋಡಿ, ಅಲ್ಲಿಹುದೇ ನನ್ನ ತವರೂರು ಅಂತಕ್ಕಂಥದ್ದು ಆಗುತ್ತೆ. ಓಕೆ, ರೈಟ್. ಇಲ್ಲಿ 3ನೇ ನೋಡಿ, ನನ್ನ ತವರೂರು ಮನೆಯ ಮಾಡು ಹಂಚಿನದು, ನನ್ನ ತವರು ಮನೆಯ ಬಾಗಿಲು ಕಂಚಿನದು ಅಂತಕ್ಕಂಥದ್ದು ಇಲ್ಲಿ ನೋಡಿದರೆ 3ನೇದು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ಅಂತಕ್ಕಂಥದ್ದು ಇಲ್ಲಿ ಈ ರೀತಿಯಲ್ಲಿ 3ನೇದಾಗುತ್ತೆ. ಇಲ್ಲಿ ಸಾಲಿನ ಹುಡುಕ್ಬೇಕಂದ್ರಲ್ಲ ಅದು. ಓಕೆ, 4ನೇದು ನೋಡಿ, ಎಲೈ ಬಳೆಗಾರನೆ ನವಿಲು ಸಾರಂಗ ಅಲ್ಲಿ ಕುಣಿಯುತ್ತವೆ ಅಂತಕ್ಕಂಥದ್ದು ಇಲ್ಲಿ ಪದ್ಯದಲ್ಲಿ ಯಾವ ರೀತಿಯಾಗಿ ಕೊಡಿದೆ ನೋಡಿ. 4ನೇ ನೋಡಿ, ನವಿಲು ಸಾರಂಗ ನಲಿತಾವೆ ಬಳೆಗಾರ ಅಂತಕ್ಕಂಥದ್ದಾಗುತ್ತೆ ಇಲ್ಲಿ. ಓಕೆ, 5ನೇ ನೋಡೋಣ. ಬಳೆಗಾರ ನನ್ನ ತಾಯಿ ಅವಳೇ ಅಂತಕ್ಕಂಥದ್ದು ಇಲ್ಲಿ 5ನೇ ನೋಡಿ, ಅವಳೇ ಕಾಣೋ ನನ್ನ ಹಡೆದವ್ವ ಅಂತಕ್ಕಂಥದ್ದಾಗುತ್ತೆ. ಓಕೆ, 6ನೇ ನೋಡಿ, ಬಳೆಗಳನ್ನು ನನ್ನ ತವರು ಮನೆಗೆ ತೆಗೆದುಕೊಂಡು ಹೋಗು. ಬಳೆಗಳನ್ನು ನನ್ನ ತವರು ಮನೆಗೆ ತೆಗೆದುಕೊಂಡು ಹೋಗು ಅಂತಕ್ಕಂಥದ್ದು ಇಲ್ಲಿ ಪದ್ಯದಲ್ಲಿ ನೋಡಿದರೆ ಇಲ್ಲಿ 6ನೇ ನೋಡಿ, ಕೊಂಡೋಗೋ ಎನ್ನ ತವರಿಗೆ, ಕೊಂಡೋಗೋ ಎನ್ನ ತವರಿಗೆ ಅಂತಕ್ಕಂಥದ್ದಾಗುತ್ತೆ. ಓಕೆ, 7ನೇ ನೋಡಿ, ನನ್ನ ತಾಯಿಗೆ ಅಚ್ಚ ಕೆಂಪಿನ ಹಸಿರು ಗೀರಿನ ಬಳೆ ಎಂದರೆ ತುಂಬಾ ಇಷ್ಟ ಅಂತಕ್ಕಂಥದ್ದು. ಇದು ಎಲ್ಲಿದೆ ಅಂತಂದ್ರೆ ಇಲ್ಲಿ 7ನೇ ನೋಡಿ, ಅಚ್ಚ ಕೆಂಪಿನ ಬಳೆ ಹಸಿರು ಗೀರಿನ ಬಳೆ ನನ್ನ ಹಡೆದವ್ವಗೆ ಬಲು ಆಸೆ ಬಳೆಗಾರ ಅಂತಕ್ಕಂಥದ್ದು ಆಗುತ್ತೆ. ಓಕೆ, ರೈಟ್. ಓಕೆ, ಇವೆಲ್ಲವೂ ಕೂಡ ನಿಮ್ಮ ತರಗತಿಯಲ್ಲಿ ಮಾಡಿಸ್ತಾರೆ. ಓಕೆನಾ? ಏನು ಕೊಟ್ಟಿದ್ದಾರೆ ಅಂದರೆ ಈ ಪದ್ಯದಲ್ಲಿ ಮತ್ತೆ ಮತ್ತೆ ಬರತಕ್ಕಂಥ ಸಾಲುಗಳನ್ನು ಗುರುಸಿ ಅವು ಪದ್ಯದ ಅರ್ಥಕ್ಕೆ ಹೇಗೆ ಶಕ್ತಿ ಕೊಟ್ಟಿವೆ ಎಂದು ಗಮನಿಸಿ ಅಂತ ನಿಮ್ಮ ಕ್ಲಾಸ್ನಲ್ಲೆಲ್ಲ ಮಾಡಿಸ್ತಾ ಹೋಗ್ತಾರೆ. ಈ ಒಂದು ಭಾಷಾಭ್ಯಾಸದಲ್ಲಿ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಇಲ್ಲಿ ತಿಳಿಸ್ತಾ ಹೋಗ್ತಾನೆ. ಇದು ನೋಡೋಣ.
ಕೆಳಗೆ ನೀಡಿರುವ ನುಡಿಗಟ್ಟುಗಳನ್ನು ಬಳಸಿ ವಾಕ್ಯ ರಚಿಸಿ ಅಂತಿದೆ. ಈ ಎಲ್ಲ ವಾಕ್ಯಗಳನ್ನು ರಚಿಸ್ತಾ ಹೋಗೋಣ. ನೀವು ಕೂಡ ನಿಮ್ಮ ಸ್ವಂತ ವಾಕ್ಯದಲ್ಲಿ ರಚಿಸ್ತಾ ಹೋಗ್ಬೋದು. ಓಕೆ, ಮೊದಲನೇದು ಅಡ್ಡದಾರಿ ಹಿಡಿ. ಅಡ್ಡದಾರಿ ಹಿಡಿ ಅಂದರೆ ತಪ್ಪು ಕೆಲಸ ಮಾಡು ಅಂತಕ್ಕಂಥ ಅರ್ಥ ಕೊಡುತ್ತೆ. ಇಲ್ಲಿ ವಾಕ್ಯ ನೋಡಿದಾಗ ತಂದೆ ತಾಯಿಗಳ ಮಾತು ಕೇಳದ ಮಕ್ಕಳು ಅಡ್ಡದಾರಿ ಹಿಡಿಯುತ್ತಾರೆ ಅಂತಕ್ಕಂಥದ್ದು. ಓಕೆ, ಎರಡನೇದು ಎತ್ತಿದ ಕೈ. ಎತ್ತಿದ ಕೈ ಅಂತಂದ್ರೆ ಪ್ರವೀಣ ಅಂತ ಹೇಳಿ, ಅದರಲ್ಲಿ ಪ್ರವೀಣನಾಗಿದ್ದಾನಪ್ಪ ಅಂತ ಹೇಳಲಿಕ್ಕೆ ನಾವು ಎತ್ತಿದ ಕೈ ಅಂತಕ್ಕಂಥದ್ದು ಹೇಳ್ತೇವೆ. ಇಲ್ಲಿ ನೋಡಿದರೆ ವಾಕ್ಯ ನೋಡಿ, ನನ್ನ ಸ್ನೇಹಿತ ಗಣಿತ ಲೆಕ್ಕ ಮಾಡುವುದರಲ್ಲಿ ಎತ್ತಿದ ಕೈ. ಓಕೆ, ಮೂರನೇದು ನೋಡಿ ನೀರಿಗೆ ಹಾಕು ಅಂತಕ್ಕಂಥದ್ದು. ನೀರಿಗೆ ಹಾಕು ಅಂತ ವ್ಯರ್ಥ ಮಾಡು ಅಂತಕ್ಕಂಥ ಅರ್ಥ ಕೊಡುತ್ತೆ. ನನ್ನ ವಾಕ್ಯ ನೋಡಿ, ನನ್ನ ಸ್ನೇಹಿತ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗಿ ತಂದೆ ತಾಯಿ ಕನಸುಗಳಿಗೆ ನೀರಿಗೆ ಹಾಕಿದ ಅಂತಕ್ಕಂಥದ್ದು. ಓಕೆ, ನಾಲ್ಕನೇದು ಬೇರೂರು ಅಂತಕ್ಕಂಥದ್ದು. ಬೇರೂರು ಅಂದ್ರೆ ಸ್ಥಿರವಾಗಿರು ಅಂತಕ್ಕಂಥ ಅರ್ಥ ಕೊಡುತ್ತೆ. ರೈಟ್. ರಾಜೇಶನ ಪರಿವಾರವು ವಿದೇಶಗಳಿಗೆ ಹೋಗಿ ಅಲ್ಲಿಯೇ ಬೇರೂರಿದೆ ಅಂತಕ್ಕಂಥದ್ದು. ಓಕೆ, ಐದನೇದು ಮೈ ಬಗ್ಗಿಸು ಅಂದ್ರೆ ಶ್ರಮ ಪಡು ಅಂತಕ್ಕಂಥ ಅರ್ಥ ಕೊಡುತ್ತೆ. ರೈಟ್. ಇನ್ನು ವಾಕ್ಯ ಮಾಡಿದಾಗ ರೈತರು ತಮ್ಮ ಹೊಲದಲ್ಲಿ ಮೈ ಬಗ್ಗಿಸಿ ದುಡಿಯುತ್ತಾರೆ ಅಂತಕ್ಕಂಥದ್ದಾಗುತ್ತೆ. ಓಕೆನಾ. ಈಗ ಈ ಎಲ್ಲ ಕೆಳಗಿನ ನೀಡುವ ನುಡಿಗಟ್ಟುಗಳನ್ನು ಬಳಸಿ ವಾಕ್ಯ ರಚಿಸಿದಲ್ಲ, ಅದೇ ಚೆನ್ನಾಗಿ ಈ ಒಂದು ಪದ್ಯದಲ್ಲಿ ಏನಾದ್ರು ಡೌಟ್ ಇದೆಯಾ? ಈ ಒಂದು ಪದ್ಯದಲ್ಲಿ ಏನಾದ್ರು ಡೌಟ್ ಇದ್ರೆ ಖಂಡಿತ ಕಾಣಿಸ್ಲಿ ಕಾಮೆಂಟ್ ಮಾಡಿ, ಖಂಡಿತ ನಾನು ಉತ್ತರ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತೀವಿ. ವಿಡಿಯೋ ಮುಗಿಸಾನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನ 7ನೇ ತರಗತಿ ಕನ್ನಡ ಪದ್ಯ 4 ವಚನಗಳ ಭಾವಸಂಗಮ. ಈ ಎಲ್ಲ ಒಂದು ವಚನಗಳ ಭಾವಸಂಗಮ ನೋಡಿದರೆ ಇಲ್ಲಿ ಮೊದಲನೇ ಒಂದು ವಚನವನ್ನು ಯಾರು ಬರೆದಿದ್ದಾರೆ? ಜೇಡರ ದಾಸಮಯ್ಯವರು ಬರೆದಿದ್ದಾರೆ. ಎರಡನೇ ನೋಡೋದ್ರಲ್ಲಿ ಮಡಿವಾಳ ಮಾಚಯ್ಯನವರು ಬರೆದಿದ್ದಾರೆ. ಓಕೆ, ರೈಟ್. ಅದಾದ ನಂತರ ಇಲ್ಲಿ ಮೂರನೇದು ಮುಕ್ತಾಯಕರವರು ರಚಿಸಿದ್ದಾರೆ. ನಾಲ್ಕನೇ ಸತ್ಯಕ್ಕನವರು ಈ ಒಂದು ವಚನಗಳನ್ನ ರಚನೆ ಮಾಡಿದ್ದಾರೆ. ರೈಟ್. ಅವರೊಂದು ಪರಿಚಯ ನೋಡಿದರೆ ಇಲ್ಲಿ ನೋಡಬಹುದು. ಹಾಗಾದ್ರೆ ಈ ಒಂದು ಪದ್ಯದಲ್ಲಿರ್ತಕ್ಕಂತಹ ಈ ಒಂದು ವಚನಗಳ ಒಂದು 4ನೇ ಪದ್ಯದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ನಾವು ತಿಳಿತಾ ಹೋಗೋಣ. ಓಕೆನಾ. ರೈಟ್. ಹಾಗಾದ್ರೆ ನನ್ನ ಚಾನಲ್ ಮೊದಲೇ ಸಾರಿ ನೋಡ್ತಾ ಇದ್ದೀರಾ, ಕೆಂಪು ಬಿಟ್ಟಿರ್ತ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದ ಕ್ಲಿಕ್ ಮಾಡಿ. ಇದನ್ನು ನಾನು ತೆಗೆತಕ್ಕಂಥ ನೋಟಿಫಿಕೇಶನ್ ಬರಲು ಸಾಧ್ಯ ಅಂತ ಹೇಳ್ತಾ ಅದೇ ಚೆನ್ನಾಗಿ ಈ ಒಂದು ಪದ್ಯದಲ್ಲಿರ್ತಕ್ಕಂಥ ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ. ಯಾವ ರೀತಿ ಬರಿಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ. ಈ ಒಂದು ಪದ್ಯ ಬರೆಯುವಾಗ ಮೊದಲು ಪದ್ಯ 4 ಅಂತಕ್ಕಂಥದ್ದು ಮೆನ್ಷನ್ ಮಾಡಿ, ಇಲ್ಲಿ ಬರ ನಂತರ ಇಲ್ಲಿ ವಚನಗಳ ಭಾವಸಂಗಮ, ಇದು ಪದ್ಯದ ಶೀರ್ಷಿಕೆಯನ್ನು ಬರೀರಿ. ಓಕೆನಾ. ಅದಂತ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ. ಓಕೆ, ರೈಟ್. ಅದ ನಂತರ ಇಲ್ಲಿ ನೋಡಿ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಬರ್ರಿ. ಮೊದಲನೇ ಪ್ರಶ್ನೆ ನೋಡಿ, ಹರನು ತನ್ನ ಭಕ್ತರನ್ನು ಹೇಗೆ ಪರೀಕ್ಷಿಸುತ್ತಾನೆ ಅಂತಕ್ಕಂಥದ್ದು. ಉತ್ತರ ನೋಡಿ, ಹರನು ತನ್ನ ಭಕ್ತರನ್ನು ನಾನಾ ರೀತಿಯ ಪರೀಕ್ಷೆಗಳನ್ನು ಕೊಟ್ಟು ಪರೀಕ್ಷಿಸುತ್ತಾನೆ ಅಂತಕ್ಕಂಥದ್ದು. ಓಕೆ. ಎರಡನೇ ನೋಡಿ, ಶಿವನ ಮೇಲಿನ ಭಕ್ತಿ ಯಾವುದರಿಂದ ಪ್ರಭೆಯಾಯಿತು ಅಂತಂದ್ರೆ, ಉತ್ತರ ನೋಡಿ, ಶಿವನ ಮೇಲಿನ ಭಕ್ತಿ ನಿಂದಕರ ನುಡಿಯಿಂದ ಛೇಡಿಸಿದಾಗ ಪ್ರಭೆಯಾಯಿತು ಅಂತಕ್ಕಂಥದ್ದು. ಓಕೆ. ಮೂರನೇ ನೋಡಿ, ಮಹಾಜ್ಞಾನದ ಆಚರಣೆ ಯಾವುದು? ಮಹಾಜ್ಞಾನದ ಯಾವುದು ಅಂತಂದ್ರಿನ ಉತ್ತರ, ಹಿಡಿದ ವ್ರತವ ಬಿಡದಿರಲು, ಅದೇ ಮಹಾಜ್ಞಾನದ ಆಚರಣೆ ಅಂತಕ್ಕಂಥದ್ದು. ಓಕೆ. ನಾಲ್ಕನೇ ನೋಡಿ, ಯಾವುದಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು? ಯಾವುದಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು ಅಂತ ಉತ್ತರ, ಪರರ ದ್ರವ್ಯಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು ಅಂತಕ್ಕಂಥದ್ದು ಉತ್ತರ. ಓಕೆನಾ. ರೈಟ್. ಐದನೇ ನೋಡಿ, ಹೊನ್ನು ವಸ್ತ್ರ ಎಲ್ಲಿ ಬಿದ್ದಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ. ಓಕೆನಾ. ಎಲ್ಲಿ ಬಿದ್ದರೆ ಕೈ ಮುಟ್ಟಿ ಎತ್ತಂಗಿಲ್ಲ ಅಂದ್ರೆ ಉತ್ತರ ನೋಡಿ, ನನ್ನ ದಾರಿಯಲ್ಲಿಯೇ ಅಂದ್ರೆ ಸಮೀಪದಲ್ಲಿ ಅಂತಕ್ಕಂಥದ್ದು. ನನ್ನ ದಾರಿಯಲ್ಲಿಯೇ ಹೊನ್ನ ವಸ್ತ್ರ ಬಿದ್ದಿದ್ದರೂ ನಾನು ಕೈ ಮುಟ್ಟಿ ಎತ್ತುವುದಿಲ್ಲ ಅಂತಕ್ಕಂಥದ್ದು. ಇಲ್ಲಿ ತೆಗೆದುಕೊಳ್ಳೋದಿಲ್ಲ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆನಾ. ನನ್ನ ದಾರಿಯಲ್ಲಿಯೇ ಹೊನ್ನ ವಸ್ತ್ರ ಬಿದ್ದಿದ್ದರೂ ನಾನು ಕೈ ಮುಟ್ಟಿ ಎತ್ತುವುದಿಲ್ಲ ಅಂತಕ್ಕಂಥದ್ದು. ಮುಂಜಾನೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಕೊಟ್ಟಿರುವ ಪ್ರಶ್ನೆಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. ಈ 2-3 ವಾಕ್ಯದ ನೋಡ್ತಾ ಹೋಗೋಣ. ಸರಿನಾ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು. ಮೊದಲನೇದು, ಹರನು ತನ್ನ ಭಕ್ತರನ್ನು ಯಾವಾಗ ಕರವಿಡಿದು ಎತ್ತಿಕೊಳ್ಳುವನು ಅಂತಂದ್ರೆ
ಉತ್ತರ ನೋಡಿ. ಹರನು ಕೊಟ್ಟ ಪರೀಕ್ಷೆಯಲ್ಲೆಲ್ಲ ಗೆದ್ದು ಬೆದರದೆ ಬೆಚ್ಚದೆ ಇದ್ದರೆ ಕರುಣೆ ತೋರಿ ಕೈ ಹಿಡಿದು ಎತ್ತುಕೊಳ್ಳುವನು ಎಂದರೆ ಅವರ ಭಕ್ತರ ಕಷ್ಟವನ್ನು ಹೋಗಲಾಡಿಸಿ ಉದ್ಧಾರ ಮಾಡುವನು ಅಂತಕ್ಕಂಥದ್ದು ಅರ್ಥ. ಓಕೆನಾ, ರೈಟ್. ಎರಡನೇ ನೋಡಿ, ಶಿವಾಚಾರದ ಪಥವನ್ನು ತೋರಿಸಲು ಏನು ಮಾಡಬೇಕು? ಶಿವಾಚಾರದ ಪಥವನ್ನು ತೋರಿಸಲು ಏನು ಮಾಡಬೇಕು ಅಂತಂದ್ರೆ ಉತ್ತರ ನೋಡಿ. ಬೇರೆಯವರ ಹತ್ತಿರ ನ್ಯಾಯವಲ್ಲದ ರೀತಿಯಲ್ಲಿ ನಡೆದುಕೊಳ್ಳದಿದ್ದರೆ, ಅನ್ಯಾಯವನ್ನು ಮಾಡದಿದ್ದರೆ ಶಿವಾಚಾರದ ಪಥವನ್ನು ತೋರಿಸು ಎಂದು ಬೇಡಿಕೊಳ್ಳಬೇಕು ಅಂತಕ್ಕಂಥದ್ದಾಗುತ್ತೆ. ಓಕೆ. ಮೂರನೇದು, ನಡೆ ನುಡಿಗಳ ಬಗೆಗೆ ಮುಕ್ತಾಯಕ್ಕನ ಅಭಿಪ್ರಾಯವೇನು ಅಂತಂದಿನ ಉತ್ತರ ನೋಡಿ. ಮನುಷ್ಯನು ಎಂದಿಗೂ ಕೆಟ್ಟ ನುಡಿಗಳನ್ನು ನುಡಿಯಬಾರದು, ಕೆಟ್ಟ ನಡೆಗಳ ಮಾರ್ಗದಲ್ಲಿ ನಡೆಯಬಾರದು. ಅವನ ನುಡಿ ನಡೆ ಶುದ್ಧ ಮತ್ತು ಸತ್ಯವಾಗಿರಬೇಕೆಂದು ಮುಕ್ತಾಯಕನ ಅಭಿಪ್ರಾಯ. ನಾಲ್ಕನೇದು, ಅಳಿಮನದಿಂದ ಉಂಟಾಗುವ ಪರಿಣಾಮವೇನು ಅಂತಂದ್ರೆ ಉತ್ತರ ನೋಡಿ. ಅಳಿಮನದಿಂದ, ಅಳಿಮನ ಅಂದ್ರೆ ಏನಂದ್ರೆ ದೃಢವಿಲ್ಲದ ಮನಸ್ಸು, ದೃಢನೇ ಇರುವುದಿಲ್ಲ ಅಂತ ಮನಸ್ಸು ಅಂತಕ್ಕಂಥದ್ದು. ಓಕೆ. ಅಳಿಮನದಿಂದ ಬೇರೆಯವರ ಸಂಪತ್ತಿಗೆ ಆಸೆ ಪಟ್ಟರೆ ಶಿವನು ನಮ್ಮನ್ನು ನರಕದಲ್ಲಿ ಅದ್ದುತ್ತಾನೆ. ಅಂದ್ರೆ ಹೊನ್ನಿಗೆ ಆಸೆ ಪಡುವುದು ಸರಿಯಲ್ಲ. ನಮ್ಮನ್ನು ಆಸೆ ಪಟ್ಟಿ ಅಂದ್ರೆ ಏನ್ ಮಾಡ್ತಾನೆ, ನರಕಲ್ಲ ಅದ್ದಾನೆ. ಆದ ಕಾರಣ ಆಸೆ ಪಡೋದು ಒಳ್ಳೇದಲ್ಲ ಅಂತಕ್ಕಂಥದ್ದು ಇಲ್ಲಿ ಆಗುತ್ತೆ. ಓಕೆ, ರೈಟ್. ಮುಂದಿನ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. ಇದು ನೋಡ್ತಾ ಹೋಗೋಣ ಎರಡು. ಓಕೆ, ಇಲ್ಲಿ ನೋಡೋಣ. ಮೊದಲನೇದು, ಶಿವನು ಯಾವಾಗ ತನ್ನ ಭಕ್ತರನ್ನು ಕರವಿಡಿದು ಎತ್ತಿಕೊಳ್ಳುತ್ತಾನೆ? ಯಾವಾಗ ಕರವಿಡಿದು ಎತ್ತಿಕೊಳ್ಳುತ್ತಾನೆ ಅಂತಂದ್ರೆ ಉತ್ತರ ನೋಡಿ. ಜೇಡರ ದಾಸಿಮಯ್ಯರು ಪರಮ ಶಿವಭಕ್ತ. ಶಿವನು ತನ್ನ ಭಕ್ತರನ್ನು ನಾನಾ ವಿಧಗಳಲ್ಲಿ ಪರೀಕ್ಷಿಸುತ್ತಾನೆ. ಎಂದರೆ ಕಷ್ಟ ಕೊಟ್ಟು ಭಿಕ್ಷೆ ಬೇಡುವಂತೆ ಮಾಡುತ್ತಾನೆ. ಚಿನ್ನವನ್ನು ಪರೀಕ್ಷಿಸುವಂತೆ ಉಜ್ಜಿ ನೋಡುತ್ತಾನೆ. ಚಂದನಂತೆ ಅರಿಯುತ್ತಾನೆ. ಕಬ್ಬಿಣದ ಕೋಲಿನಂತೆ ಹಿಂಡುತ್ತಾನೆ. ಇವೆಲ್ಲವಕ್ಕೂ ಹೆದರದೆ ಇದ್ದರೆ ತಾನಿದ್ದೇನೆ ಎಂದು ಬಂದು ಕೈ ಹಿಡಿದು ಕಾಪಾಡುತ್ತಾನೆ. ಶಿವನ ಮೇಲೆ ಅಂತಹ ದೃಢವಾದ ಭಕ್ತಿ ಇರಬೇಕು. ಕಷ್ಟಗಳು ತಮ್ಮ ಉದ್ಧಾರಕ್ಕೆ ಬಂದಿರುವುದು ಎಂದು ದೇವರು ಕೊಟ್ಟ ಪರೀಕ್ಷೆಯಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು. ಓಕೆ, ಇಲ್ಲಿ ಎರಡನೇ ನೋಡೋಣ. ಆಸೆ ಆಮಿಷಗಳಿಂದ ಮುಕ್ತರಾಗುವ ಬಗೆಯನ್ನು ಸತ್ಯಕ್ಕ ತನ್ನ ವಚನಗಳಲ್ಲಿ ಹೇಗೆ ವ್ಯಕ್ತಗೊಳಿಸಿದ್ದಾಳೆ ಅಂತ ನೋಡಿದರೆ ಉತ್ತರ ನೋಡಿ. ಶಿವಭಕ್ತರಿಗೆ ಆಸೆ ಆಮಿಷಗಳು ಇರಬಾರದು. ಪರರ ಧನ ಪರಿಶ್ರಮವಿಲ್ಲದೆ ದೊರಕುವ ಯಾವುದೇ ಸೌಲಭ್ಯಗಳು ಅಥವಾ ವಸ್ತುಗಳಿಗೆ ಆಸೆ ಪಡಬಾರದು. ನಮ್ಮ ದಾರಿಯಲ್ಲಿ ಹೊನ್ನು ಚಿನ್ನವೇ ಬಿದ್ದಿದ್ದರೂ ಅದನ್ನು ಕೈ ಮುಟ್ಟಿ ಎತ್ತಿಕೊಳ್ಳಬಾರದು. ಎತ್ತಿಕೊಂಡರೆ ಶಿವನು ಮೆಚ್ಚುವುದಿಲ್ಲ. ಆಸೆ ಆಮಿಷಗಳಿಗೆ ಬಲಿಯಾದರೆ ದೇವರು ಅವ ಕೃಪೆಗೆ ಬಲಿಯಾಗುತ್ತೇವೆ ಮತ್ತು ನರಕದಲ್ಲಿ ಅದ್ದುವನು. ಆದ ಕಾರಣ ಆಸೆಗಳಿಂದ ಮುಕ್ತವಾಗಿರಬೇಕಾದರೆ ನಾವು ಶಿವನನ್ನು ಪೂಜಿಸಬೇಕು, ಧ್ಯಾನಿಸಬೇಕು ಎಂದು ಸತ್ಯಕ್ಕ ತನ್ನ ವಚನದಲ್ಲಿ ಹೀಗೆ ವ್ಯಕ್ತಗೊಳಿಸಿದ್ದಾಳೆ ಅಂತಕ್ಕಂಥದ್ದು. ಓಕೆ, ಮುಂದಿನ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ, ಈ ಕೆಳಗಿನ ಪದ್ಯದ ವಾಕ್ಯಗಳನ್ನು ಪೂರ್ಣಗೊಳಿಸಿ ಅಂತಿದೆ. ಮೊದಲನೇದು, ಅರೆದು ನೋಡುವ ಡ್ಯಾಶ್ ನಂತೆ. ಹೆಂಗ ಅರೆದು ನೋಡ್ತಾನೆ ಈ ಪದ್ಯವನ್ನು ನಾವು ಈ ಒಂದು ವಚನಗಳು ನಾವು ನೋಡಿದ್ರೆ ಇದೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಅಲ್ಲಿ ಚಂದನ ಅಂತಕ್ಕಂಥದ್ದು ಬರಿಬೇಕಾಗ, ಚಂದನದಂತೆ ಅಂತ ಹೇಳಿ. ಓಕೆ, ಅದ ನಂತರ ಇಲ್ಲಿ ಕುತರ್ಕಶಾಸ್ತ್ರದಿಂದ ಡ್ಯಾಶ್ ಕೂಡೆ, ಕುತರ್ಕಶಾಸ್ತ್ರದಿಂದ ಯಮಗತಿಕರ ಕೂಡೆ ಅಂತಕ್ಕಂಥದ್ದು. ಓಕೆ, ನುಡಿಯಲು ಬಾರದು ಕೆಟ್ಟ ಡ್ಯಾಶ್ ನುಡಿಗಳ ಅಂತಕ್ಕಂಥದ್ದು ಬರಿಬೇಕಾಗತ್ತೆ. ಇಂತಲ್ಲದೆ ಡ್ಯಾಶ್ ಮನವ ಮಾಡಿ ಅಂತೇಳಿ, ನಾನು ಅಳಿ ಮನವ ಮಾಡಿ ಅಂತಕ್ಕಂಥದ್ದು, ನಾನು ಅಳಿ ಅಂತ ಆಳಿ ಅಂತಕ್ಕಂಥದ್ದು ಆಗುತ್ತೆ. ಓಕೆ ಓಕೆ, ಇಲ್ಲಿ ನೋಡಿ, ಇವು ಮೊದಲೆರಡು ಪದಗಳಿರುವ ಪದದಂತೆ ಮೂರನೇ ಪದಕ್ಕೆ ಸಂಬಂಧಿಸಿ ಪದ ಬರೆಯಿರಿ ಅಂತಿದೆ. ಇಲ್ಲಿ ಒಂದನೇ ಪದ, ಎರಡನೇ ಪದ, ಮೂರನೇ ಪದ ಮಾಡ್ತೀವಿ. ಈ ಒಂದು ಪದಗಳಿಗೆ ಸಂಬಂಧಪಟ್ಟಂತೆ ಇದನ್ನ ಬರಿಬೇಕಾಗುತ್ತೆ. ಓಕೆನಾ. ಇಲ್ಲಿ ಬರೆದಿದ್ದಾರೆ. ಮೊದಲನೇದು ಅರೆದು ನೋಡುವ ಚಂದನದಂತೆ ಅಂತಕ್ಕಂಥದ್ದಾಗುತ್ತೆ. ಅರಿದು ನೋಡುವ ಅಂತಕ್ಕೆ ಸಂಬಂಧಪಟ್ಟ ಪದ ಯಾವುದು? ಈ ಒಂದು ಪದ್ಯ ನಾವು ಕಲ್ತ್ಕೊಂಡ್ರೆ ನಿಮ್ಗೆ ಗೊತ್ತಾ, ಈ ಒಂದು
ವಚನ ಕಲ್ತ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಅರಿದು ನೋಡುವ ಕಬ್ಬಿಣದ ಕೋಲಿನಂತೆ ಅಂತಕ್ಕಂಥದ್ದಾಗುತ್ತೆ. ಓಕೆ ರೈಟ್. ಎರಡನೇ ನುಡಿ, ನುಡಿಯಲೂಬಾರದು ಕೆಟ್ಟ ನುಡಿಗಳ, ನುಡಿಯಲೂಬಾರದು ಕೆಟ್ಟ ನುಡಿಗಳ ಅಂತಕ್ಕಂಥದ್ದಾಗುತ್ತೆ. ನಡೆಯಲೂಬಾರದು ಕೆಟ್ಟ ನಡೆಗಳ ಅಂತಕ್ಕಂಥದ್ದಾಗುತ್ತೆ. ಓಕೆ ಆ ಅಂತ. ನಾಲ್ಕನೇ ನುಡಿ ಇಲ್ಲಿ. ಓಕೆ ಮೂರನೇ ನುಡಿ, ಬಟ್ಟೆ ಅಂದ್ರೆ ಮಾರ್ಗ ಅಂತಕ್ಕಂಥದ್ದು. ಮಿಸುನಿ ಅಂತಂದ್ರಿನ ಚಿನ್ನ ಅಂತಕ್ಕಂಥದ್ದು. ಓಕೆ ನಾಲ್ಕನೇ ನುಡಿ, ಮುಕ್ತಾಯಕ್ಕ ಅಂದ್ರಿಗಿನ ಅಜಗಣ್ಣ ತಂದೆ. ಮುಕ್ತಾಯಕ್ಕ ಅಂದ್ರಿಗಿನ ಅಜಗಣ್ಣ ತಂದೆ. ಸತ್ಯಕ್ಕೆ ಯಾವುದು ಅಂದ್ರಿಗಿನ ಶಂಭುಕೇಶ್ವರ ಅಂತಕ್ಕಂಥದ್ದು ಅಂಕಿತ. ಓಕೆ ರೈಟ್. ಐದನೇ ನುಡಿ, ಭಿಕ್ಷದಲ್ಲಿ ಪ್ಲಸ್ ಇಪ್ಪೆನಾಗಿ. ಭಿಕ್ಷದಲ್ಲಿಪ್ಪೆನಾಗಿ ಬಿಡಿಸಿದಾಗ ಭಿಕ್ಷದಲ್ಲಿ ಪ್ಲಸ್ ಇಪ್ಪೆನಾಗಿ ಅಂತಕ್ಕಂಥದ್ದಾಗುತ್ತೆ. ಇಲ್ಲಿ ನೋಡಿ, ಅಹುದೆಂದೆಡೆ ಅಂತಕ್ಕಂಥದ್ದು ಅಹುದು ಪ್ಲಸ್ ಎಂದೆಡೆ ಅಂತಕ್ಕಂಥದ್ದು ಆಗುತ್ತೆ ಬಿಡಿಸಬಾರ್ದಾಗ. ಓಕೆ ಓಕೆ. ಹಾಗಾದ್ರೆ ಈ ಒಂದು ಅಭ್ಯಾಸದಲ್ಲಿ ಏನಾದ್ರು ಡೌಟ್ ಇದೆಯಾ? ಡೌಟ್ ಇದ್ದಲ್ಲಿ ಕಾಮೆಂಟ್ಸ್ಲಿ ಕಾಮೆಂಟ್ ಮಾಡಿ, ಖಂಡಿತ ನಾನು ಅದಕ್ಕೆ ಉತ್ತರ ನೀಡುತ್ತೇನೆ. ಈ ಒಂದು ಪದ್ಯ ಇಷ್ಟವಾಗಿದೆ ಅಂತ ಅರ್ಥವಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗಾದ್ರೆ ಈ ಒಂದು ಪದ್ಯ ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ, ವಿಷಯ ಇನ್ನೊಬ್ಬರು ತಿಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಾನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.